ನಾನು ಯಾಕೆ ಇವತ್ತು ನಿಧಿ ಹತ್ರ ನಾನು ಅವಳನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ಬಾರ್ದು? ಎಷ್ಟು ದಿನ ಅಂತ ಮನಸ್ಸಲ್ಲೇ ಇಟ್ಕೊಂಡ್ಲಿ ಅಲ್ವಾ? ಒಂದಲ್ಲ ಒಂದಿನ ಗೊತ್ತಾಗಲೇಬೇಕು. ಇಷ್ಟಪಡ್ತಿರೋದು ನನಗೆ ಈಗ ಹೇಳಿಲ್ಲ ಅಂದರೆ ಮತ್ತೆ ಯಾರಿಗಾದ್ರೂ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ಅಬ್ಬಬ್ಬಾ! ಬೇಡ, ಬೇಡ, ಬೇಡ. ನಾನು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ಕೆಲ್ಸದಲ್ಲಿದ್ದೀನಿ, ಹಾಗೇನೇ ನೋಡೋಕ್ಕೂ ಚೆನ್ನಾಗಿದ್ದೀನಿ, ದುಡ್ಡು ಐತೆ. ಹ್ಞೂ, ಒಪ್ಕೊಂಡೇ ಒಪ್ಕೋತಾಳೆ ಅಲ್ವಾ? ಹ್ಞೂ, ನೋಡೋಣ. ನಿಧಿ, ನಿಧಿ, ನಿಧಿ. ಹಾ, ಹೇಳಿ ಆಕಾಶ್. ಅದು ನಿಮ್ಮ ಊರನ್ನ ರೌಂಡ್ಸ್ ಹೊಡ್ಕೊಂಬಿಟ್ಟು ಬರೋಣ ಅಂತ ಅನ್ಕೋತಾ ಇದ್ದೆ. ಅದಕ್ಕೆ ನಿನ್ನ ಜೊತೆ ಕರ್ಕೊಂಡು ಹೋಗೋಣ. ಇವ್ಳು ನೋಡಿದ್ರೆ ಹಾಸ್ಪಿಟಲ್‌ಗೆ ಹೋಗ್ಬಿಟ್ಟವಳೆ. ನನ್ನ ಫ್ರೆಂಡು ಅಂದರೆ ನಿಮ್ಮ ಅತ್ತಿಗೆ. ಆಮೇಲೆ ಚಿಕ್ಕ ಸಾವ್ಕಾರ ನೋಡಿದ್ರೆ ಎಲ್ಲೋ ಟ್ರಿಪ್ ಅಂತ ಹೋದವ್ರು ಇನ್ನೂ ಬಂದಿಲ್ಲ. ಇಲ್ಲಿ ಸುಮ್ಮನೆ ಬೋರ್ ಆಗ್ತೈತೆ. ಹಾಸ್ಪಿಟಲ್ ಹತ್ರ ಹೋಗಿದ್ದೆ. ಹಾಸ್ಪಿಟಲ್ ಹತ್ರ ಬೋರ್ ಆಗುತ್ತೆ. ಸುಮ್ಮನೆ ಕೂತಿರ್ಬೇಕಲ್ವಾ? ಈಗೇನೋ ಸಂಜೆ ಆಯಿತು. ನೀನೇನಾದರೂ ನನ್ನ ಜೊತೆ ಬಂದರೆ ಹಂಗೆ ಓಡಾಡ್ಕೊಂಡು ಕೆರೆ ಹತ್ರ, ಹಾಗೇನೇ ಬಾವಿ, ಹಾಗೆ ಎಳ್ನೀರೆಲ್ಲ ಕುಡ್ಕೊಂಡು ಸುಮ್ಮನೆ ಹಾಗೆ ಮಾತಾಡ್ಕೊಂಡು ಬರ್ಬೋದಲ್ವಾ? ಹ್ಮ್ ಅದೇ ಕೆರೆ, ಅದೇ ಬಾವಿ, ಅದೇ ಹೊಲ, ಅದೆಷ್ಟು ಸಲ ಅಂತ ರೌಂಡ್ ಹೊಡಿತೀರಾ? ಇದು ನೀನು ಅಮೆರಿಕ ಅಂತ ಅನ್ಕೊಂಡ್ಬಿಟ್ರಾ? ಸುಮ್ಮನೆ ರೌಂಡ್ಸ್ ಹೊಡಿಯೋಕೆ. ಸರಿ ಆಯ್ತು, ಅಮ್ಮಂಗೆ ಹೇಳ್ಬಿಟ್ಟು ಬರ್ತೀನಿ ರೀ. ಅಪ್ಪ, ಬಂದ್ರಾ? ಬನ್ನಿ ಬನ್ನಿ, ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಕಾಫಿಗೆ ಕೊಡ್ತೀನಿ ಬನ್ನಿ. ಅಯ್ಯೋ ಮಗಳೇ! ಕಾಫಿ ಏನು ಬೇಡ ಕಣವ್ವ. ಕುಡ್ಕೊಂಡೆ ನೀಯೇ ಬಂದೆ. ನೀವು ಬನ್ನಿ ಅಪ್ಪ, ನೀವು ಬನ್ನಿ, ಕೂತ್ಕೊ ಬನ್ನಿ. ಒಂದು ನಿಮಿಷ ಬಂದೆ. ಅಂಕಲ್, ಸರ್ ಯಾವ ಟೈಮ್‌ಗೆ ಎಂಟ್ರಿ ಕೊಡ್ತೀರಾ? ನಿಮಗೆ ಕಾಫಿ ಅಂದ್ರೆ ಅಷ್ಟೊಂದು ಇಷ್ಟನಾ ಅಂಕಲ್? ಟೆನ್ಷನ್ ಎಲ್ಲ ಹೋಯ್ತದಲ್ವಾ? ಕಾಫಿ ಅಂದ್ರೆ ಇಷ್ಟನೇ. ಹ್ಮ್. ಮತ್ತೆ ನಿನ್ನೆ ಏನೋ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಲ್ಲಪ್ಪ. ನನಗೇನೋ ಕೆಲಸದಾಗ ನಾನು ಅವ್ರನ್ನೇನೋ ಬೈಯ ಇದ್ರಾಗ ಮರ್ತೇ ಹೋಗ್ಬಿಟ್ಟೆ. ಏನೂ ಇಲ್ಲ ಅಂಕಲ್. ಅದು ಊರೆಲ್ಲ ಓಡಾಡ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೆ. ನಿಧಿನ ಕರೆದೆ ಬಾ ಅಂತ ಹೇಳಿ. ನಿಧಿ ಅದಕ್ಕೆ ನಿಮ್ಗೆ ಕಾಫಿ ಮಾಡ್ಕೊಟ್ಟು ಬರ್ತೀನಿ ಅಂತ ಹೇಳಿದ್ಲು. ವೆಯ್ಟ್ ಮಾಡ್ತಾ ಇದ್ದೀನಿ. ನನಗೆ ಅಷ್ಟೊಂದೆಲ್ಲ ಹಳ್ಳೀಲಿ ಗೊತ್ತಾಗಲ್ಲ. ಆಮೇಲೆ ಈ ಕಡೆ ಹೊಲ್ದತ್ರ ಹೋಗ್ಬಿಟ್ಟು ರಿಟರ್ನ್ ಬರೋದು ಗೊತ್ತಾಗ್ಲಿಲ್ಲ ಅಂದ್ರೆ ಸುಮ್ಮನೆ ಕಷ್ಟ ಅಲ್ವಾ? ಅದಕ್ಕೆ ನಿಧಿನ್ ಕರ್ಕೊಂಡು ಹೋಗ್ತೀನಿ. ಅಯ್ಯೋ! ಒತ್ತಾರೆ ನನ್ನ ಜೊತೆನೆ ನೀವ್ ಬಂದಿದ್ದಿದ್ರೆ ನಾನೇ ಊರೆಲ್ಲ ಒಂದ್ 2 ರೌಂಡ್ ಓಡಿಸ್ತಾ ಇದ್ನಲ್ಲ. ಬಿಡು ಬಾ ನಾನೇ ಬರ್ತೀನಿ ನಿನ್ನ ಕರ್ಕೊಂಡು ಓಡಾಡಿಸ್ತೀನಿ. ಅಯ್ಯೋ ಅಂಕಲ್ ಬೇಡ. ನೀವ್ ಈಗ ತಾನೇ ಬಂದಿದ್ದೀರಾ. ತುಂಬಾ ಸುಸ್ತಾಗಿದ್ದೀರಾ. ಪಾಪ ನೀವು ನನ್ನ ಜೊತೆ ನನಗೋಸ್ಕರ ಅಂತ ಸುಮ್ಮನೆ ಓಡಾಡೋದು ಇಷ್ಟ ಇಲ್ಲ. ನಿಧಿ ಆದ್ರೆ ಪರವಾಗಿಲ್ಲ. ನಿಧಿ ಜೊತೆ ರೌಂಡ್ ಹೊಡಿಬೋದು. ಅಂದ್ರೆ ಅವಳು ನಿಧಾನಕ್ಕೆ ಕರ್ಕೊಂಡೋಗಿ ತೋರಿಸ್ತಾಳೆ. ಎಂತ ಸುಸ್ತಪ್ಪ ಗಂಡಸ್ರಿಗೆ ನಮ್ಗೇನು ಅಲ ಪಾಲ ಓಡಾಡೋ ಅಭ್ಯಾಸನೇ ಐತೆ. ಹ್ಮ್. ಸರಿ ಬಿಡು. ನೀನ್ ಯಾಕೆ ಹೋಗ್ಬರ್ರಿ. ನನ್ನ ಮಗಳನ್ನ ಬತ್ತಾಳು ಹೊಲ ಪಲ ನೋಡ್ಕೊಂಡು ಅವಳು ಬತ್ತಾಳೆ. ಅಪ್ಪ, ತಗೊಳ್ಳಿ ಕಾಫಿ ತಗೊಳ್ಳಿ. ಮಗಳೇ, ಈ ಪಾರಿನ ಹುಡುಗಂಗೆ ಅದೇನೋ ಹಳ್ಳಿ ಎಲ್ಲ ನೋಡ್ಬೇಕಂತೆ ಕಣವ. ಹೋಗ್ ಕರ್ಕೊಂಬ ಹೋಗು. ನನ್ನ ಜೊತೆ ಬಂದ್ರೆ ನಾನು ಬರ ನಡ್ಕೊಂಡು ಹೋಯ್ತೀನಲ್ಲ, ಆಗಕ್ಕಿಲ್ಲ. ನೀನೇನೇ ಕರ್ಕೊಂಡು ಹೋಗ್ಬಿಟ್ಟು ಒಂದು 4 ರೌಂಡ್ ತೋರಿಸ್ಬಿಟ್ಟು ಹಂಗೆ ಓಡಾಡಿಸ್ಕೊಂಬಿಟ್ಟು ಬಾ ಹೋಗು. ನನಗೂ ಸಾಕಾಗಿ ಹೋಗ್ಬಿಟ್ಟೈತೆ. ನನಗೂ ಸುಧಾರಿಸ್ಕೊತೀನಿ. ನಾನು ಹೊಲ ಪಲ ಎಲ್ಲ ಅಡ್ಡಾಡ್ಕೊಂಡಿನಿ ಬಂದೆ. ಹೋಗ್ಬಿಟ್ಟು ಬಾ ಹೋಗು. ಹಾ ಅಪ್ಪ, ಏನಾರ ಬೇಕಾದ್ರೆ ಕೇಳ, ನೀನು ಸುಮ್ಮನೆ ಇರಬೇಡ, ಸರಿನಾ? ಕೇಳ್ತಾ ಇರ್ತೀನ ನಾನು. ಕೇಳ್ತೀನಿ ಹೇಳು. ಅಪ್ಪ, ತಗೊಳ್ಳಿ, ಇಟ್ಕೊಳ್ಳಿ, 1000 ರೂಪಾಯಿ ಐತೆ. ಅಯ್ಯೋ ಮಗಳೇ, ನನ್ಗೇನಕ್ಕಮ್ಮ? ಬೇಡ ಬೇಡ, ನನಗೆ ದುಡ್ಡೇನು ಬೇಡ ಐತೆ. ಅಪ್ಪ, ಸುಮ್ಮನೆ ಇಟ್ಕೊಂಡಿರಿ. ಈಗೇನಾದ್ರು ಕಾಫಿ ಗೀಫಿ ಅದು ಇದು ಅಂತ ಹೋದ್ರಲ್ಲಿ ಹೋಟ್ಲ ಹತ್ರ ಬೇಕಾಗ್ತೈತೆ. 1000 ರೂಪಾಯಿ ಐತೆ, ತಗೊಳ್ಳಿ, ಕೊಡ್ತೀನಿ. ತಗೊಳ್ಳಿ ಅಪ್ಪ. ನೀವು ನಮ್ಮ ಚಿಕ್ಕ ಹುಡುಗರಿಗೆ ಎಷ್ಟೆಲ್ಲ ದುಡ್ಡು ಕೊಟ್ಟಿರಾ ನೀವು. ತಗೊಳ್ಳಿ ಅಪ್ಪ. ಮಗಳೇ, ಯಾವ ಜನ್ಮದಾಗ ನೀನು ನನಗೆ ತಾಯಿ ಆಗಿದ್ದೋ ಗೊತ್ತಿಲ್ಲ ಕಣವ. ಸೆಂಟಿಮೆಂಟ್ ಎಲ್ಲ ಬಿಟ್ಟು ಫಸ್ಟ್ ಕಾಫಿ ಕುಡ್ದು 1000 ರೂಪಾಯಿನ ಜೋಬಾಗಿ ಇಟ್ಕೊಳ್ಳಿ, ಸರಿನಾ? ನಾನು ಇವ್ರನ್ನ ಕರ್ಕೊಂಡು ಓಡಾಡಿಸ್ಕೊಂಡ್ಬಿಟ್ಟು ಬರ್ತೀನಿ. ಸರಿ ಕಣವ, ಆಯ್ತು. ಥೂ, ಎಂಥ ಮಗಳನ್ನ ನಾನು ನ್ಯಾಯವಾಗಿ ತಪ್ಪಾಗಿ ಮಾತಾಡ್ಬಿಟ್ನಲ್ಲ. ನನಗೆ ಕೆರ ತಗೊಂಡು ನಾನೇ ಪಟ 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 ಅಂತ ಹೊಡ್ಕೋಬೇಕು. ಮಗಳೇ, ಕ್ಷಮಿಸ್ಬಿಡು ಅವ್ವ, ಕ್ಷಮಿಸ್ಬಿಡು. ಎಂಥ ಅಪ್ಪ ಪಾಪಿಯಪ್ಪ ನಾನು. ಥೂ, ಸಾಕಿರೋ ಮಗಳಾದ್ರೂ ಯಾವ ಮಕ್ಕಳಾದ್ರೆ ಏನಂತೆ. ಮಕ್ಕಳು ಮಕ್ಕಳೇನೇನಿಯ. ನನ್ನ ಮಗ ದೊರಿದ್ರು ನನ್ನ ಮಗ ಮಾಡಿರೋ ಕೆಲಸಕ್ಕೆ ಬಿಡತ್ತ. ಥೂ, ಅವತ್ತು ಇನ್ಮೇಲೆ ನನ್ನ ಮಗಳು ವಿಚಾರಕ್ಕೆ ಮಾತ್ರ ನಾನು ಇದು ಮಾಡಬಾರ್ದು ಬಿಡು. ಇನ್ಮೇಲೆ ನನ್ನ ಮಗಳನ್ನ ಸಂದಾಕ ನೋಡ್ಕೋಬೇಕು. ಬುದ್ಧಿ ನನಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಲು. ಒಂದು ವಾರ 10 ದಿನದಾಗೇನೆಯ ಗಂಡು ಮಕ್ಕಳು ಹೆಣ್ಮಕ್ಳು, ಸ್ವಂತ ಮಕ್ಕಳು, ಸಾಕಿರೋ ಮಕ್ಕಳು ಅನ್ನೋ ವ್ಯತ್ಯಾಸನ ಸಂದಾಗಿ ತೋರಿಸ್ಬಿಟ್ಲು ಪೊದ್ದು. ನನ್ನ ಕಣ್ಣು ತಿರ್ಸ್ಬಿಟ್ಲು. ಅವಳು ಮಾಡಿದ್ದೆ ಅಂತ ಒಪ್ಪಲ್ಲ ಬಿಡು. ಅವಳು ಮಾಡಿದ್ದೆಲ್ಲ ಸರಿ ನೆನೆಯ. ಏನು ಮಾಡಿದ್ರು ನಾನು ಒಳ್ಳೇದಕ್ಕೆ, ನನ್ನ ಮಕ್ಕಳು ಒಳ್ಳೇದಕ್ಕೆ ನೆನೆಯ ಮಾಡ್ತಾಳೆ. ಅಬ್ಬಬ್ಬಾ! ಇದು ನದಿ, ಆ ಬೆಟ್ಟ, ಗುಡ್ಡ ಏನೋ ಒಂಥರ ಖುಷಿ ಅಲ್ವಾ? ನಾನಂತೂನು ಈ ಕುವೆಂಪು ಅವರೆಲ್ಲ ಬರೆದಿರ್ತಾರಲ್ಲ, ಮಲೆಗಳಲ್ಲಿ ಮದುಮಗಳು, ಕಾನೂರು ಸುಬ್ಬಮ್ಮ ಹೆಗ್ಗಡತಿ, ಅವೆಲ್ಲ ಓದ್ತಾ ಇದ್ರೆ ಮಲೆನಾಡುನ ಹಂಗೆ ಟಚ್ ಮಾಡ್ಬಿಟ್ಟು ಬಂದಿದ್ದೀವೇನೋ ಅಂತ ಅನ್ಕೋಬೇಕು. ಆ ಥರ ಅನ್ನಿಸ್ತಾ ಇರ್ತದೆ. ಅದೆಲ್ಲ ಓದಿ ನೋಡ್ತಾ ಇದ್ದೆ. ಆದರೆ ಮಲೆನಾಡಲ್ಲ ಇದು. ಆದ್ರೂ ಅದೇ ಖುಷಿನೇ ಕೊಡ್ತಾ ಐತೆ. ಹಳ್ಳಿ ಅಂದ್ರೇ ಅಷ್ಟಲ್ವಾ, ತುಂಬ ಖುಷಿ ಕೊಡುತ್ತೆ. ಓ, ನೀವು ಬುಕ್ಸ್ ಎಲ್ಲ ಓದ್ತೀರಾ? ನಾನು ಓದ್ತೀನಿ. ಬೆಟ್ಟದ ಜೀವ, ಆಮೇಲೆ ಕರ್ವಾಲೋ, ಭಯಾನಕ ನರಭಕ್ಷಕ. ಅಯ್ಯೋ, ನಾನು ಓದ್ತೀನಿ. ಹೌದಾ? ನಾನು ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು, ನಾನು ತುಂಬಾ ಓದಿದ್ದೀನಿ. 2 ಸಲ ಓದಿದ್ದೀನಿ. ತುಂಬಾ ಚೆನ್ನಾಗಿದ್ದಾವೆ ಬುಕ್ಸು. ಇಬ್ರು ಟೇಸ್ಟು ಒಂದೇನೆ. ಅದು ಆಕ್ಚುಲಿ ನಾನು ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದಿದ್ದು ನಿಮ್ಮ ಹತ್ರ ನಾನು ಒಂದು ವಿಷಯ ಮಾತಾಡಬೇಕಿತ್ತು. ಹಬ್ಬ ಮಾರಾಯ, ಒಂದಲ್ಲ 100 ವಿಷಯ ಮಾತಾಡಿ. ಆರಾಮಾಗಿದ್ದೀನಿ. ನೀವು ಮತ್ತೆ ಪಾಪ ಇರ್ತಿರೋ ಇಲ್ವೋ, ಎಷ್ಟು ದಿನ ಇರ್ತಿರೋ ಗೊತ್ತಿಲ್ಲ. ಹೊರಟೋಗ್ಬಿಡ್ತೀರಾ ಅಲ್ವಾ? ಸುಮ್ಮನೆ ಯಾಕೆ?
ನೀವೇನು ಮಾತಾಡ್ತೀರೋ ಮಾತಾಡಿ. ನಾನು ಆರಾಮಾಗಿ ಕೇಳಿಸ್ಕೊತೀನಿ. ನನಗೂ ಸದ್ಯಕ್ಕೆ ಏನೂ ಕೆಲಸ ಇಲ್ಲ. ಹಾಂ, ಅಮ್ಮಂಗೆಲ್ಲ ಹೇಳ್ಬಿಟ್ಟು ಬಂದಿದ್ದೀನಿ. ಅಮ್ಮ ನೀನು ಓಡಾಡ್ಕೊಂಡು ಬಾ, ನಾನು ಎಲ್ಲ ಕೆಲಸ ಮಾಡ್ತೀನಿ ಅಂತ ಹೇಳವ್ರೆ. ಹ್ಯಾಪಿ ಓಡಾಡೋದೇ ಕೆಲಸ ಇವತ್ತು. ನನಗಂತೂ ಬೇರೆ ಏನೂ ಕೆಲಸ ಇಲ್ಲ. ಹೇಳಿ ಏನು ಅಂತ? ಅದು ಅದು ಏನು ಅಂದರೆ, ನಾನು ಇನ್ನೂ ಮದುವೆ ಆಗಿಲ್ಲ. ನಾನು ನಿಮ್ಗೆ ಹೇಳಿದ್ನಲ್ವಾ, ಆ ಹಳ್ಳಿ ಹುಡುಗಿಯರನ್ನೇ ಮದುವೆ ಮಾಡ್ಕೋಬೇಕು, ಹಳ್ಳಿಲೇ ಜೀವನ ಮಾಡಬೇಕು, ಹಳ್ಳಿಯಲ್ಲೇ ಸೆಟ್ಲ್ ಆಗಬೇಕು ಅನ್ನೋದು ನನ್ನ ತುಂಬ ದಿನದ ಕನಸು. ನಾನು ತುಂಬ ಚಿಕ್ಕ ಹುಡುಗನಿಂದನೂ ನಾನು ಅಲ್ಲಿ ಅಮೇರಿಕಾದಲ್ಲೇ ಬೆಳೆದಿದ್ದೀನಿ. ಆದರೆ ನನಗೆ ಗೊತ್ತಿರಲಿಲ್ಲ ಇಷ್ಟು ಸುಂದರವಾಗಿರುತ್ತೆ ಅಂತ. ಆ ಬುಕ್ಸ್ಗಳು ಓದಿದ್ಮೇಲೆ, ಮೂವೀಸ್ ನೋಡಿದ್ಮೇಲೆ ಯಾವಾಗೂ ಮಮ್ಮಿ ಹತ್ರ ಹೇಳ್ತಾ ಇದ್ದೆ, ಹಳ್ಳಿಗೆ ಹೋಗ್ತೀನಿ, ಹಳ್ಳಿ ಹುಡುಗಿನ ಮದುವೆ ಮಾಡ್ಕೋತೀನಿ, ಹಾಗೆ ಹೀಗೆ ಅಂತೇಳಿ. ಸರಿ ನಿನ್ನಿಷ್ಟ ಅಂತ ಹೇಳಿದರು. ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಅಷ್ಟೊಂದು, ಆದರೂ ನಾನು ಬಲವಂತಕ್ಕೆ ಓಕೆ ಅಂತ ಹೇಳಿದರು. ಈ ಹಳ್ಳಿಗೆ ಬಂದಿದ್ದೀನಿ. ನನಗೆ ಇಲ್ಲಿ ಒಂದು ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ. ಆ ಹುಡುಗಿನ ನಾನು ಪ್ರಪೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳು ನನ್ನ ಖಂಡಿತ ಒಪ್ಕೋತಾಳೆ ಅಲ್ವಾ? ಓಹೋ ಆಕಾಶ್, ಇದೇನು ಹೇಳ್ತಾ ಇದೀಯಾ? ಹಳ್ಳಿಲಿ ಒಂದು ಹುಡುಗಿನ ಲವ್ ಬೇರೆ ಮಾಡ್ಬಿಟ್ರಾ ಬಂದು ಒಂದು ವಾರಕ್ಕೇನೆ? ಗ್ರೇಟ್ ಬಿಡಿ, ನೀವಂತೂ ಭಾಳ ಗ್ರೇಟ್. ಅಷ್ಟಕ್ಕೂ ನಿಮ್ಮನ್ನ ಯಾವ ಹುಡುಗಿ ರಿಜೆಕ್ಟ್ ಮಾಡ್ತಾಳೆ? ನೋಡಕ್ ಚೆನ್ನಾಗಿದ್ದೀರಾ, ವೆಲ್ ಸೆಟಲ್ ಆಗಿದ್ದೀರಾ, ಒಳ್ಳೆ ಕೆಲಸದಲ್ಲಿದ್ದೀರಾ, ತುಂಬ ಒಳ್ಳೆಯವರು. ನಿಮ್ಮನ್ನ ಬಿಟ್ಬಿಟ್ಟು ಬೇರೆ ಯಾರನ್ನಾದ್ರೂ ಯಾಕೆ ಹುಡುಗಿಯರು ಒಪ್ಕೋತಾರೆ? ಫಸ್ಟ್ ನಿಮಗೆ ನೆನೆಯ ಪ್ರಿಫರೆನ್ಸ್ ಕೊಡ್ತಾರೆ. ನೀವು ಸುಮ್ಮನೆ ನನ್ನ ಹೊಗಳ್ತಿಲ್ಲ ತಾನೇ? ಅಂದರೆ ನಾನು ಯಾವ ಹುಡುಗಿಗೆ ಪ್ರಪೋಸ್ ಮಾಡಿದ್ರು ಆ ಹುಡುಗಿ ಖಂಡಿತ ನಾನು ಒಪ್ಕೋತಾಳೆ ತಾನೇ, ನಾನು ಇಷ್ಟಪಡ್ತಾಳೆ ತಾನೇ, ಆಮೇಲೆ ರಿಜೆಕ್ಟ್ ಏನಾದರೂ ಮಾಡಲ್ಲ ತಾನೇ? ಯಾಕಂದರೆ ರಿಜೆಕ್ಟ್ ಏನಾದರೂ ಮಾಡಿಬಿಟ್ರೆ ಅಂತ ತುಂಬ ಭಯ ಆಗ್ತಾಯಿತ್ತು ನನಗಂತೂ. ಅಂದರೆ ಇಲ್ಲ ನೋ ಅಂದ್ಬಿಟ್ರೆ ಅಂತ. ನಿಮ್ಗೇನು ಕಮ್ಮಿ ಆಗಿದೆ? ಯಾಕೆ ರಿಜೆಕ್ಟ್ ಮಾಡ್ತಾಳೆ? ನೋವೇ ಚಾನ್ಸೇ ಇಲ್ಲ. ನೀವು ಒಂದ್ಸಲ ಪ್ರಪೋಸ್ ಮಾಡಿ ನೋಡಿ, ಒಪ್ಕೊಂಡಿಲ್ಲ ಅಂದರೆ ನನಗೆ ಬಂದೇಳಿ, ನಾನು ಖಂಡಿತ ಒಪ್ಪಿಸ್ತೀನಿ ಆ ಹುಡುಗಿನ. ನಿಜವಾಗ್ಲೂ ಒಪ್ಪಿಸ್ತೀರಾ? ನಿಜವಾಗ್ಲೂ ಒಪ್ಪಿಸ್ತೀನಿ. ಯಾಕಂದ್ರೆ ನಿಮ್ಗಿನ್ನ ಒಳ್ಳೆ ಹುಡುಗ ಬೇಕಾ ಹುಡುಗಿಗೆ? ಹೋ ಹಾಗೆ. ಹಾ, ಹೌದು. ಹಾಗಾದರೆ ಹೇಳ್ಬೋದು ತಾನೇ? ಅಯ್ಯೋ, ನಾನು ನಿಮ್ಮ ಜೊತೆ ಬರ್ತೀನಿ ನಡೀರಿ. ಅದು ಯಾರಿಗೆ ನೀವು ಐ ಲವ್ ಯು ಅಂತ ಹೇಳ್ಬೇಕು ಅಂತ ಅನ್ಕೊಂಡಿದ್ರು ಹೇಳಿ, ನಾನು ಫುಲ್ ಸಪೋರ್ಟ್ ನಿಮ್ಗೇನೆ. ಹಾಗಾದರೆ ಐ ಲವ್ ಯು. ಐ ಲವ್ ಯು ಸೋ 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 ಮಚ್ ನಿಧಿ. ಐ ಲವ್ ಯು ರಿಯಲಿ ಸೋ ಮಚ್. ಆಕಾಶ್, ಇದೇನು ಹೇಳ್ತಾ ಇದ್ದೀರಾ? ಹೌದು, ನಿಜವಾಗೂ ಬಂದಿದ್ದು ಫಸ್ಟ್ನೇ ದಿನ ನೀವು ನನಗೆ ತುಂಬ ಇಷ್ಟ ಆದ್ರಿ. ನಿಮಗೆ ನನ್ನ ಮೇಲೆ ಏನಾದರೂ ಡೌಟ್ ಇದ್ದರೆ, ನಾನು ಕೆಟ್ಟವನು ಅಂತ ಏನಾದರೂ ಇದ್ದರೆ ನೀವು ಬೇಕಾದ್ರೆ ನಿಮ್ಮ ಅತ್ತಿಗೆ ಹತ್ರ ಕೇಳಿ, ನಾನು ಎಷ್ಟು ಒಳ್ಳೆಯವನು ಅಂತ. ನಿಮ್ಮ ಅತ್ತಿಗೆನೂ ಹೇಳ್ತಾರೆ. ಗೊತ್ತಿದ್ದಿರೋ ಹುಡುಗ ಏನಲ್ಲ ಅಲ್ವಾ, ನಿಮ್ಮ ಅತ್ತಿಗೆ ಗೊತ್ತಿರೋ ಹುಡುಗನೇ. ನಿಜವಾಗೂ ನಾನು ನಿಮ್ಮನ್ನು ತುಂಬ ಇಷ್ಟಪಡ್ತಾ ಇದ್ದೀನಿ. ಐ ಲವ್ ಯು ಸೋ ಮಚ್. ನೀವು ಹಳ್ಳಿಯಿಂದ ಹೋಗ್ಬೇಕಪ್ಪ ಅಂತ ಹೇಳ್ಬಿಟ್ಟು ಏನು ಯೋಚನೆ ಮಾಡಿಬಿಡಿ. ಇಲ್ಲೇನೇ ಬೇಕಾದ್ರೆ 10 ಎಕರೆ ಜಮೀನು ತಗೋತೀನಿ, ಆರಾಮಾಗಿ ಇಬ್ಬರು ಸೆಟ್ಲ್ ಆಗೋಣ. ನಿಮ್ಮ ಫ್ಯಾಮಿಲಿಯಿಂದ ನಾನು ದೂರ ನಿಮ್ಮನ್ನು ಕರ್ಕೊಂಡು ಎಲ್ಲಿಗೋ ಕರ್ಕೊಂಡು ಹೋಗಲ್ಲ. ನನಗೂ ಹಳ್ಳಿ ಅಂದ್ರೆ ತುಂಬ ಇಷ್ಟ. ಅದರಲ್ಲೂ ನಿಮ್ಮ ಥರ ಅರ್ಥ ಮಾಡ್ಕೊಳ್ಳೋ ಹುಡುಗಿ ಸಿಕ್ಕಿದ್ರೆ ನಿಜವಾಗೂ ನಾನು ತುಂಬ ಖುಷಿಯಾಗಿರ್ತೀನಿ. ರಿಯಲಿ ಐ ಆಮ್ ಸೋ 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 ಹ್ಯಾಪಿ. ಗೊತ್ತಾ? ನಿಜವಾಗ್ಲೂ ಐ ಲವ್ ಯು ಸೋ ಮಚ್. ಒಂದ್ಸಲ ಹೂವನ್ನು ನೋಡಿ, ಖಂಡಿತ ನಿಮ್ಮನ್ನ ರಾಣಿ ಥರ ನೋಡ್ಕೋತೀನಿ ನಾನು. ನಿಮಗೆ ನಿಜವಾಗೂ ನನ್ನ ಬಗ್ಗೆ ಏನೂ ಗೊತ್ತಿಲ್ವಾ? ಏನು ಈ ಥರ ಬಂದ್ಬಿಟ್ಟು ಸಡನ್ನಾಗಿ ನನಗೆ ಪ್ರಪೋಸ್ ಮಾಡ್ತಾ ಇದ್ದೀರಲ್ಲ? ಹಾಂ, ನಿಮಗೆ ನನ್ನ ಬಗ್ಗೆ ಏನೂ ಗೊತ್ತಿಲ್ಲ ಅಂದರೆ ದಯವಿಟ್ಟು ತಿಳ್ಕೊಳ್ಳಿ. ಈ ಥರ ಎಲ್ಲ ಮದುವೆ ಆಗಿರೋ ಹುಡುಗಿಗೆಲ್ಲ ಬಂದುಬಿಟ್ಟು ನೀವು ಪ್ರಪೋಸ್ ಮಾಡೋದು ತುಂಬ ತಪ್ಪು. ಏನು, ಮದುವೆ ಆಗಿರೋ ಹುಡುಗಿನ? ಯಾಕೆ? ಅದಕ್ಕೆ ನಿಮ್ಗೇನು ಹೇಳಿಲ್ವಾ? ನನಗೆ ಆಲ್ರೆಡಿ ಮದುವೆ ಆಗಿದೆ. ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೆ. ನಿಮಗೆ ಗೊತ್ತಿಲ್ವಾ? ಇಲ್ವಲ್ಲ, ನನಗೆ ಗೊತ್ತಿಲ್ಲ. ನಿಜವಾಗ್ಲೂ ನಿಮಗೆ ಮದುವೆ ಆಗಿದೆಯಾ? ಅದು ಅದು ತಿಳ್ಕೊಳ್ಳಿಲ್ಲ. ನನಗೆ ಕ್ಷಮಿಸಿ. ನೀವು ತಾಳಿ ಏನೂ ಹಾಕ್ಕೊಂಡಿಲ್ವಲ್ಲ, ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ. ನಿಮ್ಮದು ಮದುವೆ ಆಗೈತೆ ಅಂತ ಇವಾಗಲೇ ಗೊತ್ತಾಗ್ತಿರೋದು. ನಿಮ್ಮ ಹಸ್ಬೆಂಡ್ ಅವರು ಕೆಲಸಕ್ಕೆ ಬೆಂಗಳೂರಿಗೆ ಹೋಗಿದ್ದಾರೆ. ಸರಿ ಬನ್ನಿ ಹೋಗೋಣ. ಈ ವಿಚಾರನ ಇಲ್ಲಿಗೆ ಬಿಟ್ಬಿಡಿ, ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಛೇ, ಎಷ್ಟೆಲ್ಲ ಇಷ್ಟಪಟ್ಬಿಟ್ಟಿದ್ದೆ ನಾನು. ಛೇ, ಮದುವೆ ಆಗಿದೆಯಾ? ನಾನು ಮೊದಲೇ ತಿಳ್ಕೊಬೇಕಿತ್ತು. ನಾನು ಏನು ವಿಚಾರಣೆ ಮಾಡಿದಂಗೆ ಎಷ್ಟೆಲ್ಲ ಇಷ್ಟಪಟ್ಬಿಟ್ಟೆ ಇವಳನ್ನ. ಹೀಗೆ ಮರೆಯೋಕ್ಕೆ ಏನಪ್ಪ ಮಾಡಬೇಕು? ಛೇ 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 ಛೇ, ನಿಜವಾಗ್ಲೂ ನಿಧಿ, ಏನಪ್ಪ ತಲೆ ಕೆಟ್ಟೋಗ್ಬಿಡ್ತು ನನಗೆ. ನಾನು ಹೆಂಗಿರ್ಬೇಕು ಅಂದ್ಕೊಂಡಿದ್ನೋ ಹಂಗೆ ಅವಳೆ ಹುಡುಗಿ. ಆದರೆ ನನ್ನ ಬ್ಯಾಡ್ ಲಕ್, ಯಾರು ಮದುವೆ ಮಾಡ್ಕೊಬಿಟ್ಟವ್ರು. ಥು, ಇವಳಿಗೋಸ್ಕರ ಅಂತ ಪ್ಲಾಟಿನಮ್ ರಿಂಗ್ ತಗೊಂಡು ಬಂದಿದ್ದೀನಿ. ಛೇ, ಇನ್ನು ಇವಳೇನು ಅಂದಮೇಲೆ ಇನ್ನು ಈ ಪ್ಲಾಟಿನಮ್ ರಿಂಗ್ ಇಟ್ಕೊಂಡೇನು ಮಾಡಲಿ?